ಭಾಗಕ್ಕೆ ಬರ್ತಾ ಇರುವಂತ ಸಂದರ್ಭವನ್ನ ನಾವು ವೀಕ್ಷಿಸ್ತಾ ಇದ್ದೀವಿ. ಅವರನ್ನ ಅತ್ಯಂತ ಗೌರವದಿಂದ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಗೌರವದಿಂದ ಬರಮಾಡಿಕೊಳ್ಳುವಂತ ಸಂದರ್ಭಕ್ಕೆ ಜೊತೆಯಲ್ಲಿದ್ದಾರೆ. ಒಟ್ಟಾರೆಯಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದ ಈ ಒಂದು ಧ್ವಜಾರೋಹಣ ಮಾಡುವ ಮೂಲಕ ಇಡೀ ರಾಜ್ಯಕ್ಕೆ ಸಂದೇಶವನ್ನ ಕೂಡ ಕೊಡಮಾಡುವಂತಹ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡೋರಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಇದ್ದಾರೆ. ಇದೀಗ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಮೈದಾನದ ಒಳಭಾಗಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಕೊಡಬೇಕಾದಂತ ಎಲ್ಲ ಗೌರವಗಳನ್ನ ನೀಡ್ತಾ ಒಳಭಾಗಕ್ಕೆ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಆಯುಕ್ತರು ತುಷಾರ್ ಗಿರಿನಾಥ್ ಅವರು, ಹಾಗೆ ಬೆಂಗಳೂರು ಜಿಲ್ಲೆ ಜಿಲ್ಲಾಧಿಕಾರಿಗಳಂತ ಕೆ.ಎ. ದಯಾನಂದ್ ಅವರು ಈ ಎಲ್ಲ ಉಸ್ತುವಾರಿಯನ್ನ ನೋಡಿಕೊಂಡಿದ್ದಾರೆ. ಇದೀಗ ಇಬ್ಬರು ಕಮಾಂಡರ್ಗಳು ಅತ್ಯಂತ ವಿಶೇಷವಾಗಿ ಅವರನ್ನ ಬರಮಾಡಿಕೊಳ್ಳುವ, ಅವರ ಅನುಮತಿಯನ್ನ ಕೇಳುವ ಎಲ್ಲವನ್ನು ನೋಡ್ತಾ ಇದ್ದೀವಿ. ಇದೀಗ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯದಾದಂಥ ವೇದಿಕೆಯ ಮೇಲ್ಭಾಗಕ್ಕೆ ಬರ್ತಾ ಇದ್ದಾರೆ. ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯನವರು ಈ ಒಂದು ಮುಖ್ಯ ವೇದಿಕೆಗೆ ಬಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಂಭ್ರಮಿಸುವುದಕ್ಕೆ ಧ್ವಜಾರೋಹಣ ಮಾಡೋದರ ಜೊತೆಗೆ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡುವ ಸಂದರ್ಭಕ್ಕೆ ಸನ್ನಿಹಿತವಾಗ್ತಾ ಇದ್ದೀವಿ. ಇದೀಗ ಆ ಒಂದು ಗೌರವವನ್ನು ಸೂಚಿಸೋದಕ್ಕೆ ದೇಶಕ್ಕೆ, ನಮ್ಮ ಇಡೀ ದೇಶದ ಉನ್ನತಿಯನ್ನ ಬಯಸುವ ಪ್ರತಿಯೊಬ್ಬರೂ ಕೂಡ ದೇಶದ ಬಗ್ಗೆ ಅಭಿಮಾನ ಸೂಚಿಸೋಣ. ಅಂಥದ್ದೊಂದು ಸಂದರ್ಭ. ಪ್ರತಿ ವಿಚಾರಗಳನ್ನ ಅಲ್ಲಿ ಕುಲಂಕುಷವಾಗಿ ಹೇಳ್ತಾ ಇದ್ದಾರೆ. ಇದೀಗ ಧ್ವಜಾರೋಹಣ ಮಾಡುವಂತ ಸಂದರ್ಭಕ್ಕೆ ಜೊತೆಯಾಗಿದ್ದೇವೆ. ನಾವೀಗ ಗಮನಿಸ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಧ್ವಜಾರೋಹಣದೊಂದಿಗೆ ಮಾಡಿಕೊಟ್ಟಿದ್ದಾರೆ. ಅಂತೆ ನಮ್ಮ ಪೊಲೀಸ್ ಬ್ಯಾಂಡ್ ರಾಷ್ಟ್ರಗೀತೆಯನ್ನು ಕೂಡ ಪ್ರಸ್ತುತಪಡಿಸೋರಿದ್ದಾರೆ. ವಿರಾಮದ ಸ್ಥಿತಿಗೆ ತೆರಳುವಂತೆ ಕಮಾಂಡರ್, ಮೊದಲನೇ ಕಮಾಂಡರ್ ಆದಂತಹ ಶ್ರೀಯುತ ಗೋಪಾಲ್ ರೆಡ್ಡಿ ಬಿಸಿ, ಡಿಸಿಪಿ, ಸಿಎಆರ್ ಪಶ್ಚಿಮ ಇದೀಗ ಮಾನ್ಯ ಮುಖ್ಯಮಂತ್ರಿಗಳಿಂದ ಅನುಮತಿಯನ್ನ ಕೇಳೋದಕ್ಕೆ ಮುಖ್ಯಮಂತ್ರಿಯ ಕಡೆಗೆ ಅವರು ಹೆಜ್ಜೆಗಳನ್ನ ಹಾಕ್ತಾ ಇದ್ದಾರೆ. ಶ್ರೀಯುತ ಗೋಪಾಲ್ ರೆಡ್ಡಿ ವಿಸಿ, ಡಿಸಿಪಿ, ಸಿಎಆರ್ ಪಶ್ಚಿಮ ಹಲವು ರೀತಿಯ ಸಾಧನೆ ಇಲಾಖೆಯ ಮೂಲಕ ಮಾಡಿಕೊಂಡು ಬಂದಿದ್ದಾರೆ. ಇದೀಗ ಪರಿವೀಕ್ಷಣೆಗೆ ಅನುಮತಿಯನ್ನ ಕೋರಿದ್ದಾರೆ, ಅನುಮತಿಯನ್ನ ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಮಾನ್ಯ ಮುಖ್ಯಮಂತ್ರಿಗಳು ತೆರೆದ ಜೀವನಲ್ಲಿ ನಿಂತು ಇಡೀ ಒಂದು ಮೈದಾನದ ಸುತ್ತಲೂ ಪ್ರತಿಯೊಂದು ಪಥಸಂಚಲನಕ್ಕೆ ಸಿದ್ಧವಿರುವಂತ ಒಂದು ತಂಡಗಳನ್ನ ಪರಿವೀಕ್ಷಣೆಯನ್ನ ಮಾಡ್ತಾರೆ. ಜೊತೆಗೆ ಆಗಮಿಸಿರುವಂತಹ ಎಲ್ಲ ದೇಶಭಕ್ತರಿಗೂ ಕೂಡ ಅವರು ವಿಶೇಷವಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಕೂಡ ಮಾಡಲಿದ್ದಾರೆ. 1ನೇ ಪರೇಡ್ ಕಮಾಂಡರ್ ಶ್ರೀ ಗೋಪಾಲ್ ಡಿಸಿಪಿ, ಸಿಎಆರ್ ಪಶ್ಚಿಮ ಆ ಒಂದು ವಿಶಿಷ್ಟವಾದಂತಹ ವೈಖರಿಯನ್ನ ನಾವು ಗಮನಿಸ್ತಾ ಇದ್ದೀವಿ. ತೆರೆದ ಜೀಪ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಎಲ್ಲ ಪಥ ಸಂಚಲನಕ್ಕೆ ಸಿದ್ಧವಿರುವಂತ ಇಡೀ ತಂಡವನ್ನ, ಜೊತೆಗೆ ಎಲ್ಲ ನಾಗರಿಕರು ಅಥವಾ ದೇಶಾಭಿಮಾನಿಗಳು ಏನು ಬಂದಿದ್ದಾರೆ ಅವರು ವಿಶೇಷವಾಗಿ ನಮಸ್ಕಾರಗಳನ್ನ ತಿಳಿಸ್ತಾ ಪ್ರತಿಯೊಬ್ಬರಿಗೂ ಕೂಡ ವೈಖರಿಯ ಸಂಭ್ರಮವನ್ನ ನಾವೆಲ್ಲರೂ ಕೂಡ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಪರೇಡ್ ಮೈದಾನದಿಂದ ದೂರದರ್ಶನ ಚಂದನ ವಾಹಿನಿಯ ಮೂಲಕ ಇದೆಲ್ಲವನ್ನೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಒಟ್ಟಾರೆ ಇಲ್ಲಿ ವೀಕ್ಷಣೆಯನ್ನ ಗಮನಿಸ್ತಾ ಇದ್ದಾಗ ನಮಗನ್ಸತ್ತೆ, ಎಲ್ಲವನ್ನು ಗಮನಿಸಿದಾಗ 5 ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಈ ಸಮಷ್ಟಿಯು, ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು, ಕೂಡಿ ಹಾಡಿದಾಗ ಗೆಲುವು ಗೀತೆಗೆ, ಭಾರತ ಮಾತೆಗೆ ಅಂತ ಹೇಳಿ ಆ ಭಾರತ ಮಾತೆಗೆ ನೀಡಿದಂತ ಗೆಲುವನ್ನ ಸಂಭ್ರಮಿಸುವ ಇದೊಂದು ರಾಷ್ಟ್ರೀಯ ಹಬ್ಬವಾಗಿ ಕೂಡ ಆಚರಣೆ ಮಾಡುವಂತ ಆ ಒಂದು ವಿಶಿಷ್ಟವಾದಂತಹ ಸ್ವಾತಂತ್ರ್ಯ ದಿನಾಚರಣೆಯ
ಆ ಅದ್ಭುತ ಕ್ಷಣವನ್ನು ನಾವು ಗಮನಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಹಲವು ಅಧಿಕಾರಿ ವರ್ಗದವರು, ರಾಜಕೀಯ ಮುತ್ಸದ್ದಿಗಳು, ಪ್ರತಿನಿಧಿಗಳು, ಸಚಿವರು, ಶಾಸಕರು ಹೀಗೆ ಸಾಕಷ್ಟು ಜನ ಭಾಗವಹಿಸಿದ್ದಾರೆ. ಇನ್ನೀಗ ನಾವು ಗಮನಿಸ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯನವರು ಇಲ್ಲಿ ಭಾಗವಹಿಸಿರುವಂತಹ ಎಲ್ಲ ತುಕಡಿಗಳನ್ನ ಅತ್ಯಂತ ವಿಶೇಷವಾದಂತ ಗೌರವವನ್ನ ಸೂಚಿಸ್ತಾ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಪ್ರತಿ ತಂಡವನ್ನು ಕೂಡ ಇಲ್ಲಿ ಗಮನಿಸ್ತಾ ಹೋಗ್ತಾ ಇರುವಂತಹ ತಂಡ BSF ಹಾಗೆ KSRP ವುಮನ್ ಹಾಗೆ KSISF, ಗೋವಾ ಪೊಲೀಸ್, CAR, ಟ್ರಾಫಿಕ್, BCP, ಪ್ರಿಸನ್, NCC, ಡಾಗ್ ಸ್ಕ್ವಾಡ್, ಎಕ್ಸೈಸ್, ಟ್ರಾಫಿಕ್ ವಾರ್ಡನ್, ಫೈರ್ ಸರ್ವಿಸ್, ಹೋಮ್ ಗಾರ್ಡ್, ಸಿವಿಲ್ ಡಿಫೆನ್ಸ್, ಸ್ಕೌಟ್ ಅಂಡ್ ಗೈಡ್, ರಾಷ್ಟ್ರೀಯ ಮಿಲಿಟರಿ ಶಾಲೆ, ಆರ್ಮಿ ಪಬ್ಲಿಕ್ ಶಾಲೆ ಕಾಮರಾಜ ರಸ್ತೆ, ಹಾಗೆ ಆರ್ಮಿ ಪಬ್ಲಿಕ್ ಶಾಲೆ, ಪ್ಯಾರಾಚೂಟ್ ರೆಜಿಮೆಂಟ್, JC ನಗರ, ಪೊಲೀಸ್ ಪಬ್ಲಿಕ್ ಶಾಲೆ, ಪ್ರೆಸಿಡೆನ್ಸಿ ಸ್ಕೂಲ್, ನಂದಿನಿ ಲೇಔಟ್, ಹಾಗೆ ಮಿತ್ರ ಅಕಾಡೆಮಿ ಅರಕೆರೆ ಬೆಂಗಳೂರು, ಬಾಪು ಹೈಸ್ಕೂಲ್ ಯಶವಂತಪುರ ಬೆಂಗಳೂರು, ಹಾಗೆ ರಾಜರಾಜೇಶ್ವರಿ ಇಂಗ್ಲಿಷ್ ಹೈಸ್ಕೂಲ್ ಯಶವಂತಪುರ, ಭಾರತ್ ಸೇವಾದಳ ಗವರ್ಮೆಂಟ್ ಮಾಡೆಲ್ ಪ್ರೈಮರಿ ಶಾಲೆ ನಾಗಶೆಟ್ಟಹಳ್ಳಿ, ಗವರ್ಮೆಂಟ್ ಮಾಡೆಲ್ ಪ್ರೈಮರಿ ಸ್ಕೂಲ್ ವೆಂಕಟಾಪುರ, ಹಾಗೆ ಫ್ಲೋರೆನ್ಸ್ ಪಬ್ಲಿಕ್ ಸ್ಕೂಲ್ RT ನಗರ, ಹಾಗೆ ವಿಶೇಷವಾದಂಥ ಮಕ್ಕಳ ಶಾಲೆ ಅದು ಸಮರ್ಥನಂ, ಹಾಗೆ ರಮಣಶ್ರೀಯ ವಿದ್ಯಾರ್ಥಿಗಳು ಕೂಡ ಜೊತೆಯಾಗ್ತಾ ಇದ್ದಾರೆ. ಹಾಗೆ ಕ್ರಿಸ್ತು ಜಯಂತಿ ಕಾಲೇಜ್, NCC ಬ್ಯಾಂಡ್, ಪ್ರೆಸಿಡೆನ್ಸಿ ಸ್ಕೂಲ್ ನಂದಿನಿ ಲೇಔಟ್ ಬೆಂಗಳೂರು, ಪೊಲೀಸ್ ಪಬ್ಲಿಕ್ ಶಾಲೆ ವಿಶೇಷವಾದಂಥ ತಂಡ ಇದೆ. ಹಾಗೆ ತಿಲಕ್ ಮೆಮೋರಿಯಲ್ ಹೈಸ್ಕೂಲ್ ಮಾಗಡಿ ರೋಡ್, ಸೈಂಟ್ ಫ್ಲಾರೆನ್ಸ್ ಸ್ಕೂಲ್ ಬೆಂಗಳೂರು, ಪ್ರೆಸಿಡೆನ್ಸಿ ಸ್ಕೂಲ್ NGF ಲೇಔಟ್ ಕಸ್ತೂರಿ ನಗರ ಬೆಂಗಳೂರು, ಇಂಗ್ಲಿಷ್ ಬ್ಯಾಂಡ್ ಮೈಸೂರು, CAR ಬ್ಯಾಂಡ್, KSRP ಬ್ಯಾಂಡ್, BSF ಬ್ಯಾಂಡ್, ಹೀಗೆ ಎಲ್ಲವನ್ನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಅವರ ಗೌರವವನ್ನ ಸ್ವೀಕರಿಸೋದಕ್ಕಿಂತ ಇವರು ಅವರಿಗೆ ಒಂದು ಸೆಲ್ಯೂಟ್ ನೀಡ್ತಾ ನಮ್ಮ ದೇಶದ ಈ ಎಲ್ಲ ಔನ್ನತ್ಯಕ್ಕೆ ಅಥವಾ ಎಲ್ಲ ಅಭಿವೃದ್ಧಿ ಜೊತೆಗೆ ಅಂದು ಬಲಿದಾನವಾದಂಥ ತ್ಯಾಗ ಮಾಡಿದಂಥ ಎಲ್ಲರನ್ನೂ ಕೂಡ ಸ್ಮರಿಸ್ತಾ ವಿಶೇಷವಾದಂಥ ತುಕಡಿಗಳನ್ನ ಗಮನಿಸ್ತಾ ಮಾನ್ಯ ಮುಖ್ಯಮಂತ್ರಿಗಳು ತೆರೆದ ಜೀಪ್ನಲ್ಲಿ ಸಂಪೂರ್ಣವಾಗಿ ಇಡೀ ಮೈದಾನದ ಮೂಲಕ ಹಾದು ಬಂದು ವಿಶೇಷವಾಗಿ 1ನೇ ಪರೇಡ್ ಕಮಾಂಡರ್ ಶ್ರೀ ಗೋಪಾಲ್ ರೆಡ್ಡಿ VC, DCP, CAR ಪಶ್ಚಿಮ ಅವರು ಪರಿವೀಕ್ಷಣೆ ಮತ್ತು ಗೌರವ ರಕ್ಷಣೆಯನ್ನ ಸ್ವೀಕರಿಸಿ ತಮ್ಮ ಯಥಾವತ್ತಾಗಿ ಇದ್ದಂಥ ಜಾಗಕ್ಕೆ ಬಂದು ಅವರು ಈಗ ನಿಂತು ಜನತೆಯನ್ನ ಉದ್ದೇಶಿಸಿ ಮಾತನಾಡುವಂಥ ಸಂದರ್ಭಕ್ಕೆ ಕೂಡ ಜೊತೆಯಲ್ಲಿರ್ತೇವೆ. ಅಂದರೆ ಒಟ್ಟು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಜನತೆಯನ್ನು ಉದ್ದೇಶಿಸಿ ಮಾತನಾಡೋದ್ರ ಜೊತೆಗೆ ಸಂದೇಶವನ್ನು ಕೂಡ ನೀಡಿ ತದನಂತರ ಅವರು ಇಲ್ಲಿ ನಡೆಯುವಂತಹ ಪಥ ಸಂಚಲನ ಇರ್ಬೋದು, సాంస్కృతిక కార్యక్రమ ఇర్బోదు. ఏం సిగ్గులేని బతుకులరా మీది. మొత్తం ఫ్యామిలీ అంతా నిజంగానే లోఫర్స్. ఇంతేనా? మేము ఇంకా తెలుసుకోవాల్సిన విషయాలు వేరే ఏమైనా ఉన్నాయా? ఈ అస్థికలనేవి మీ తండ్రి గారి చివరాఖరిలో కలిసిన మరుక్షణం భౌతికంగా ఆయన మీకు పూర్తిగా దూరం అయిపోయినట్టే. Invisalign, smart track technology in the predictable results. ಕೋರಿದ ನಂತರ ತುಕಡಿಗಳ ಕವಾಯತ್ತು. ಇದೀಗ ಮಾನ್ಯ ಮುಖ್ಯಮಂತ್ರಿಗಳಿಂದ ಪರೇಡ್ ಕಮಾಂಡರ್ ಅವರ ಕವಾಯತ್ತನ್ನು ಪ್ರಾರಂಭಿಸುವ ಅನುಮತಿ ಕೋರಿಕೆ. ಅನುಮತಿಯನ್ನ ಪಡೆದು ಪರೇಡ್ ಕಮಾಂಡರ್ ಶ್ರೀ ಗೋಪಾಲ್ ರೆಡ್ಡಿ VC, DCP, CAR ಪಶ್ಚಿಮ ಅವರು ತಮ್ಮ ಪಥ ಸಂಚಲನವನ್ನು ಆರಂಭ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅತಿ ಗಣ್ಯರ ಅಂಕಣಕ್ಕೆ ಬಂದು ಆಸೀನರಾಗಿ ಮುಂದೆ ನಡೆಯುವಂಥ ಎಲ್ಲ ಒಂದು ಅದ್ಭುತವಾದಂಥ ಕ್ಷಣಗಳನ್ನು ಸಾಕ್ಷೀಕರಿಸೋದಕ್ಕೆ ಮುಂದಾಗ್ತಾ ಇದೆ.
ಹುಮ್ನಾಬಾದ್ನವರು. ಪ್ರಾಥಮಿಕ ಶಿಕ್ಷಣ ಜೊತೆಗೆ BA ಪದವಿ, MA ಇನ್ ಎಕನಾಮಿಕ್ಸ್ ಜೊತೆಗೆ B.Ed ಪದವಿಯನ್ನು ಕೂಡ ಪಡಿತಾರೆ. ಹಾಗೆ RSI ಆಗಿ 2002ರಲ್ಲಿ ಪೊಲೀಸ್ ಇಲಾಖೆಗೆ ಸೇರ್ತಾರೆ. STFಗೆ ನಿಯೋಜನೆಗೊಳ್ತಾರೆ. ಮತ್ತೆ ದಂತ ಕಳ್ಳ ಸಾಗಣೆ ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾರೆ. ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಾದಂಥ TN ಚತುರ್ವೇದಿ ಅವರ ಎಸ್ಕಾರ್ಟ್ ಅಧಿಕಾರಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. ಇವರ ನಾಯಕತ್ವದಲ್ಲಿ ಹೊಸದಾಗಿ ಬೆಂಗಳೂರಿನಲ್ಲಿ ರಚಿಸಿದಂಥ CTQRT ತಂಡವನ್ನ CARನ ಅಧಿಕಾರಿ ಸಿಬ್ಬಂದಿಯವರಿಗೆ ದೈಹಿಕ ಮತ್ತು ಶಸ್ತ್ರಾಸ್ತ್ರ ಡ್ರಿಲ್ ತರಬೇತಿ ನೀಡುವಲ್ಲಿ ವ್ಯವಸ್ಥಿತವಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಹೆಗ್ಗಳಿಕೆ. ಇನ್ನು 2007ರಲ್ಲಿ RPI ಆಗಿ ಬಡ್ತಿ ಪಡೆದು ಗುಲ್ಬರ್ಗಾ ಪೊಲೀಸ್ ತರಬೇತಿ ಶಾಲೆಯಲ್ಲಿ CDI ಆಗಿ ಕರ್ತವ್ಯ ನಿರ್ವಹಿಸುತ್ತಾರೆ. ನಂತರ ಹೊಸ ಹೊಸ ಸೃಜನಾತ್ಮಕ ಕೆಲಸಗಳನ್ನ ನಿರ್ವಹಿಸ್ತಾ ಬಂದಿದ್ದಾರೆ. ಅದಲ್ಲದೆ ಅವರು ನಗದು ಬಹುಮಾನವನ್ನ ವೀರಪ್ಪನ್ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಪಡಿತಾರೆ. ಅದಲ್ಲದೆ 2017ರಲ್ಲಿ ಮುಖ್ಯಮಂತ್ರಿಗಳ ಪದಕವನ್ನು ಪಡಿತಾರೆ. ಶ್ಲಾಘನೀಯ ಪತ್ರ 6, ಪ್ರಶಂಸನೀಯ ಪತ್ರ 12 ಹೀಗೆ ಹಲವು ಸಾಧನೆಯನ್ನ ಮಾಡಿದ್ದಾರೆ. 2009-10ನೇ ಸಾಲಿನಲ್ಲಿ ಶ್ರೀಲಂಕಾದಲ್ಲಿ ನಡೆದಂತಹ ಪೊಲೀಸ್ ಅಧಿಕಾರಿಗಳ ಟೆನ್ನಿಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಾರೆ. ಅದಲ್ಲದೆ ಚೆಂಗಡುವಲ್ಲಿ ಚೈನಾದಲ್ಲಿ ನಡೆದಂತ ವರ್ಲ್ಡ್ ಪೊಲೀಸ್ ಫೈರ್ ಕ್ರೀಡಾಕೂಟದಲ್ಲಿ ಕೂಡ ಭಾಗವಹಿಸಿದಂತಹ ಹೆಗ್ಗಳಿಕೆ. ನಾವೀಗ ನೋಡ್ತಾ ಇದ್ದೇವೆ ಪರೇಡ್ ಕಮಾಂಡರ್ ಆದಂತ ಶ್ರೀಯುತ ಗೋಪಾಲ್ ರೆಡ್ಡಿ VC, DCP, CAR ಪಶ್ಚಿಮ, ಹಾಗೆ ಶ್ರೀಯುತ ದ್ವಿತೀಯ ದಂಡನಾಯಕರಾದಂತ ಶ್ರೀಯುತ ಹರೀಶ್ HM ಅವರ ಮುಂದಾಳತ್ವದಲ್ಲಿ ವಿಶೇಷವಾಗಿ ಈ ಒಂದು ಪಥ ಸಂಚಲನದ ಆರಂಭಕ್ಕೆ ಇನ್ನೇನು ಮಾನ್ಯ ಮುಖ್ಯಮಂತ್ರಿಗಳ ಬಳಿಗೆ ಬರ್ತಾ ಇದ್ದಾರೆ. ಶ್ರೀಯುತ ಹರೀಶ್ HM ಅವರು RSI ಆಗಿ ಪೊಲೀಸ್ ಇಲಾಖೆಗೆ ನೇಮಕಗೊಳ್ತಾರೆ 2006ರಲ್ಲಿ. ಜೊತೆಗೆ 2012ರಲ್ಲಿ RPI ಹುದ್ದೆಯ ಪದೋನ್ನತಿಯನ್ನು ಪಡಿತಾರೆ. ಶಿವಮೊಗ್ಗ, ಹಾಸನ ಹಾಗೂ ಕೊಡಗ ಇಲ್ಲೆಲ್ಲ ಕೂಡ ಕೆಲಸ ಮಾಡ್ತಾರೆ. 2018ರಲ್ಲಿ ಪೊಲೀಸ್ ಉಪ ಅಧೀಕ್ಷಕರಾಗಿ ಸಶಸ್ತ್ರ ಹುದ್ದೆಗೆ ಪದೋನ್ನತಿ. ಇಲಾಖೆಯಲ್ಲಿ ಇಲ್ಲಿವರೆಗೆ ಅತ್ಯುನ್ನತ ಸೇವೆಗಾಗಿ ಹಲವಾರು ಪ್ರಶಂಸೆ ಪಡೆದಿದ್ದಾರೆ. 2022ರಲ್ಲಿ ಅತ್ಯುತ್ತಮ ಸೇವೆಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಸೇವಾ ಪದಕವನ್ನ ಕೂಡ ಪಡೆದುಕೊಂಡಿದ್ದಾರೆ. ಹಾಗಾಗಿ ಇವರಿಬ್ಬರ ಮುಂದಾಳತ್ವದಲ್ಲಿ ಗೌರವವನ್ನ ನೀಡುವುದಕ್ಕೆ ಮುಂದಾಗಿದ್ದಾರೆ. ಮೊದಲಿಗೆ BSF ರಜತ್ ಶರ್ಮಾ ಅವರ SI ರಜತ್ ಶರ್ಮಾ ಅವರ ಮುಂದಾಳತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವವನ್ನ ಸೂಚಿಸೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಇಂಥದ್ದೊಂದು ಶಿಸ್ತುಬದ್ಧವಾದಂತ ಸಂಯಮವಾದಂತ ಪಥ ಸಂಚಲನವನ್ನ ಗಮನಿಸ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಗೌರವವನ್ನು ಸೂಚಿಸ್ತಾ ಇದ್ದಾರೆ. ಇನ್ನೀಗ ಮುಂದೆ ಬರ್ತಾ ಇದ್ದಾರೆ KSRP, ಅದರ ಮುಂದಾಳತ್ವವನ್ನ RSI ರಾಜ್ಗೋಪಾಲ್ R ಅವರು ವಹಿಸಿಕೊಂಡಿದ್ದಾರೆ. And immediately after that, we have the Karnataka State Reserve Police Women Contingent led by RSI. ಮಹಿಳಾ ತಂಡವೂ ಕೂಡ ಇಲ್ಲಿ ಭಾಗವಹಿಸ್ತಾ ಇರೋದು ಒಂದು ವಿಶೇಷ. KSRP ವುಮನ್. RSI ನಿಧಿ RB ಅವರ ಮುಂದಾಳತ್ವದಲ್ಲಿ ಅದು ಮುಂದಾಗಿ ಗೌರವವನ್ನು ಸೂಚಿಸ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. KSRP ವುಮನ್. ಇನ್ನೀಗ KSISF PSI ಆನಂದ್ ಯು ಅವರ ಮುಂದಾಳತ್ವದಲ್ಲಿ ಈ ಒಂದು ತಂಡ ಮುಂದಾಗ್ತಾ ಇದೆ. ಇದೀಗ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಗೋವಾ ಪೊಲೀಸ್ PSI ನೀಲೇಶ್ ಶಿರ್ವಾಯ್ಕರ್ ಅವರ ಮುಂದಾಳತ್ವದಲ್ಲಿ ಬರ್ತಾ ಇದ್ದಾರೆ. ವಿಶೇಷ ನಮಗೆ ಎಲ್ಲ ರಾಜ್ಯದವರು ಕೂಡ ಮುಖ್ಯವಾಗ್ತಾರೆ. ಆದ್ರೆ ಇಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಗೌರವವನ್ನು ಸೂಚಿಸೋದಕ್ಕೆ ಬರ್ತಾ ಇದ್ದಾರೆ. CAR RSI ಫಕೀರಪ್ಪ ಹುಬ್ಬಳ್ಳಿ ಅವರ ಮುಂದಾಳತ್ವದಲ್ಲಿ ಪಥ ಸಂಚಲನವನ್ನು ಮಾಡ್ತಾ ಇದ್ದಾರೆ. ನಂತರ ಟ್ರಾಫಿಕ್ BCP PSI ಪ್ರಭು ಗೌಡ ಅವರ ಮುಂದಾಳತ್ವದಲ್ಲಿ ನಾವೀಗ ಗಮನಿಸ್ತಾ ಇದ್ದೀವಿ. ಟ್ರಾಫಿಕ್ BCP PSI ಪ್ರಭು ಗೌಡ ಅವರ ಮುಂದಾಳತ್ವದಲ್ಲಿ. ವೇದಿಕೆಯ ಮುಂಭಾಗಕ್ಕೆ PSI ಶರಣಯ್ಯ ಹಿರೇಮಠ ಅವರ ನೇತೃತ್ವದ ಪ್ರಿಸನ್ ಡಿಪಾರ್ಟ್ಮೆಂಟ್ ಶರಣಯ್ಯ ಹಿರೇಮಠ ಅವರ ಮುಂದಾಳತ್ವದಲ್ಲಿ ನಾಯಕತ್ವದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಬಹುಶಃ ಇವರೆಲ್ಲರನ್ನೂ ಕೂಡ ನೋಡಿದಾಗ ಸ್ವಾತಂತ್ರ್ಯ ದಿನಾಚರಣೆಗೆ ಇಂಥದೊಂದು ವಿಶೇಷ. ಅಂಡ್ ಈಗ ನಾವು ಗಮನಿಸ್ತಾ ಇದ್ದೀವಿ NCC ಸೀನಿಯರ್ ಅಂಡರ್ ಆಫೀಸರ್ ಧನುಷ್ ಎ ಅವರ ಮುಂದಾಳತ್ವದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ದೇಶದ ಅಭಿಮಾನವನ್ನ ಈ ರೀತಿಯಾಗಿ ಪ್ರತಿಬಿಂಬಿಸೋದ್ರ ಮೂಲಕ ಮುಖ್ಯಮಂತ್ರಿಗಳಿಗೆ ತಮ್ಮ ಗೌರವವನ್ನ ನೀಡ್ತಾ ಇದ್ದಾರೆ, ಗೌರವ ರಕ್ಷೆಯನ್ನ ಪಡಿತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು. ಇನ್ನೀಗ ಗಮನಿಸ್ತಾ ಇದ್ದೀವಿ ಶ್ವಾನದಳ ಡಾಗ್ ಸ್ಕ್ವಾಡ್
RSI ಶಿವರಾಜ್ DA ಅವರ ಮುಂದಾಳತ್ವದಲ್ಲಿ ನಾವು ಆ ತಂಡವನ್ನ ಗಮನಿಸ್ತಾ ಇದ್ದೀವಿ. ವಿಶೇಷವಾಗಿ ಶ್ವಾನಗಳು ಕೂಡ ಒಂದು ವಿಶಿಷ್ಟವಾದಂತ ಪಾತ್ರವನ್ನ ವಹಿಸುತ್ತೆ ಹಲವು ರೀತಿಯಲ್ಲಿ. ಅದರ ನಂತರ ಈಗ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ESI ಜಶ್ವಂತ್ ಅವರ ಮುಂದಾಳತ್ವದಲ್ಲಿ ಅಬಕಾರಿ ಇಲಾಖೆ ಅದರ ಸಮೂಹ ಮುಂದಾಳತ್ವವಾಗಿ ಬರ್ತಾ ಇದೆ. ಪ್ರತಿಯೊಬ್ಬರು ಕೂಡ ದೇಶದ ಅಭಿವೃದ್ಧಿಗೆ ಮುಖ್ಯರು ಅನ್ನೋದಕ್ಕೆ ಇಲ್ಲಿ ಪ್ರತಿ ತಂಡವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಂತೆ ಟ್ರಾಫಿಕ್ ವಾರ್ಡನ್, ಡೆಪ್ಯೂಟಿ ಚೀಫ್ ಟ್ರಾಫಿಕ್ ವಾರ್ಡನ್ ಡಾಕ್ಟರ್ ಜಯಪ್ರಕಾಶ್ ಅವರ ಮುಂದಾಳತ್ವದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಹಾಗೆ ಯಾವುದೇ ಅವಘಡಗಳು ಸರ್ವಿಸ್ ಕೂಡ ಅತ್ಯಂತ ಮುಖ್ಯವಾದಂತಹ ಭಾಗವನ್ನು ವಹಿಸುತ್ತೆ. ಫೈರ್ ಸರ್ವಿಸ್ ನಲ್ಲಿ DFO ಅವಿನಾಶ್ ಅವರ ಮುಂದಾಳತ್ವದಲ್ಲಿ ನಾವು ಆ ಪಥ ಸಂಚಲನವನ್ನ ಗಮನಿಸ್ತಾ ಇದ್ದೇವೆ. ಇದೀಗ ಗಮನಿಸ್ತಾ ಇದ್ದೇವೆ ಹೋಮ್ ಗಾರ್ಡ್ ಸೀನಿಯರ್ ಪ್ಲಟೂನ್ ಕಮಾಂಡರ್ ರೂಪಾಜಿ ಅವರ ಮುಂದಾಳತ್ವದಲ್ಲಿ ನಾವು ಹೋಮ್ ಗಾರ್ಡ್ ನ ಗಮನಿಸ್ತಾ ಇದ್ದೀವಿ. ವಿಶೇಷ ಎಲ್ಲರೂ ಕೂಡ ದೇಶದ ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಈ ಗೌರವವನ್ನ ನೀಡ್ತಾ. ಇನ್ನೀಗ ಮುಂದೆ ಮುಖ್ಯಮಂತ್ರಿಗಳಿಗೆ ಸಿವಿಲ್ ಡಿಫೆನ್ಸ್ ಸೆಕ್ಟರ್ ವಾರ್ಡನ್ ಪ್ರಿಯದರ್ಶಿನಿ ಜಿ ಅವರ ಮುಂದಾಳತ್ವದಲ್ಲಿ ಸಿವಿಲ್ ಡಿಫೆನ್ಸ್ ಅವರು ಕೂಡ ಗೌರವವನ್ನ ಸೂಚಿಸ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿಗಳು ಎಲ್ಲರಿಂದಲೂ ಕೂಡ ಆ ಗೌರವವನ್ನ ಸ್ವೀಕರಿಸ್ತಾ ಇದ್ದಾರೆ. ಅವರು ಕೂಡ ಅವರಿಗೆ ಸೆಲ್ಯೂಟ್ ಮಾಡ್ತಾ ಇದ್ದಾರೆ. ಅಂತ ಇದೀಗ ಸ್ಕೌಟ್ ಅಂಡ್ ಗೈಡ್ ಕಂಪನಿ ಲೀಡರ್ ಸಂಸ್ಕೃತಿ ಬ್ರಾದರ್ ಅವರ ಮುಂದಾಳತ್ವದಲ್ಲಿ ಮಕ್ಕಳಿಗೆ ಶಿಸ್ತು ಸಂಯಮ ಅಂತ ಹೇಳಿದಾಗ ಸ್ಕೌಟ್ಸ್ ಅಂಡ್ ಗೈಡ್ ಮತ್ತೆ NCC ಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಇನ್ನೀಗ ರಾಷ್ಟ್ರೀಯ ಮಿಲಿಟರಿ ಶಾಲೆ ಆದಿತ್ಯ ರಾಜ್ ಅವರ ಮುಂದಾಳತ್ವದಲ್ಲಿ ಮಿಲಿಟರಿ ಅಂತ ಹೇಳಿದಾಗ ಒಂದು ಜೈ ಜವಾನ್ ಜೈ ಕಿಸಾನ್ ಅಂತ ನಾವೇನು ಹೇಳ್ತೀವಿ, ಹಾಗೆ ನಮ್ಮ ದೇಶಕ್ಕೆ ಶಕ್ತಿ ಈ ಒಂದು ಸೈನಿಕರ ಸಮೂಹ ಅಂತದ್ರಲ್ಲಿ ರಾಷ್ಟ್ರೀಯ ಮಿಲನಗಳನ್ನು ತಿಳಿಸ್ತಾ ಇದ್ದೀವಿ. ಹಾಗೆ ಮುಂದೆ ಆರ್ಮಿ ಪಬ್ಲಿಕ್ ಸ್ಕೂಲ್ ಕೆ ಕಾಮರಾಜ್ ರಸ್ತೆ ಐಶ್ವರ್ಯ ಸಿಂಗ್ ಅವರ ಒಂದು ಮುಂದಾಳತ್ವದಲ್ಲಿ ಈ ಒಂದು ತಂಡವನ್ನ ಮುಂದುವರಿಸ್ತಾ ಇದ್ದಾರೆ. ಆರ್ಮಿ ಪಬ್ಲಿಕ್ ಸ್ಕೂಲ್ ಕೆ ಕಾಮರಾಜ್ ರೋಡ್. ಹಾಗೆ ಮತ್ತೊಂದು ಆರ್ಮಿ ಪಬ್ಲಿಕ್ ಸ್ಕೂಲ್ ಪ್ಯಾರಾಚೂಟ್ ರೆಜಿಮೆಂಟ್ JC ನಗರ ಅದಿತಿ ರಾಣಾ ಅವರ ಮುಂದಾಳತ್ವದಲ್ಲಿ ಈ ಒಂದು ಶಾಲೆಯ ತಂಡ ಹೋಗ್ತಾ ಇದೆ. ಆರ್ಮಿ ಪಬ್ಲಿಕ್ ಸ್ಕೂಲ್ ಪ್ಯಾರಾಚೂಟ್ ರೆಜಿಮೆಂಟ್ JC ನಗರ ಅದಿತಿ ರಾಣಾ. ಈಗ ನಾವು ಗಮನಿಸಬಹುದು ಪೊಲೀಸ್ ಪಬ್ಲಿಕ್ ಶಾಲೆ ಅಂದ್ರೆ ಹೇಗೆ ಸೈನ್ಯ ನಮ್ಮ ಸೈನಿಕರು ಮುಖ್ಯವೋ ಹಾಗೆ ನಾಡಿನ ರಕ್ಷಣೆಗೆ ಪೊಲೀಸರು ಅತಿ ಮುಖ್ಯ. ಹಾಗೆ ಪೊಲೀಸ್ ಪಬ್ಲಿಕ್ ಶಾಲೆ ರಕ್ಷಾ ಯಾದವ್ ಅವರ ಮುಂದಾಳತ್ವದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಗೌರವ. ಇದೀಗ ಗಮನಿಸ್ತಾ ಇದ್ದೀವಿ ಪ್ರೆಸಿಡೆನ್ಸಿ ಸ್ಕೂಲ್ ನಂದಿನಿ ಲೇಔಟ್ ಬೆಂಗಳೂರು ಸಂಹಿತಾ ಅವರ ಮುಂದಾಳತ್ವದಲ್ಲಿ ಆ ಶಾಲೆಯ ಮಕ್ಕಳು ವೇದಿಕೆಯ ಮುಂಭಾಗದಲ್ಲಿ ಗೌರವವನ್ನ ನೀಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಪ್ರತಿಯೊಬ್ಬರಿಂದ ಗೌರವ ಸ್ವೀಕರಿಸ್ತಾ ಇದ್ದಾರೆ. ಇದೀಗ ಮಿತ್ರ ಅಕಾಡೆಮಿ ಅರಕೆರೆ ಬೆಂಗಳೂರು ಶ್ರಾವ್ಯ ಡಿ ಭಟ್ ಅವರ ಮುಂದಾಳತ್ವದಲ್ಲಿ ಈ ಒಂದು ಶಾಲೆಯ ತಂಡ ವಿಶೇಷವಾಗಿ ಒಂದು ಗೌರವವನ್ನ ಮುಖ್ಯಮಂತ್ರಿಗಳಿಗೆ ನಾಡಿಗೆ ನೀಡ್ತಾ ಇದ್ದಾರೆ. ದೇಶಕ್ಕೆ ಮನ್ನಣೆಯನ್ನು ತಂದುಕೊಡುವ ನಿಟ್ಟಿನಲ್ಲಿ ಯುವ ಶಕ್ತಿ ಶಾಲಾ ವಿದ್ಯಾರ್ಥಿಗಳು. ಇನ್ನೀಗ ಬಾಪು ಹೈಸ್ಕೂಲ್ ಯಶವಂತಪುರ ಬೆಂಗಳೂರು ಮಾನಸ ಸಿ ಅವರ ಮುಂದಾಳತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವವನ್ನ ಸೂಚಿಸ್ತಾ ಇದ್ದಾರೆ. ಆ ಒಂದು ಗೌರವವನ್ನ ನಾವು ಕೂಡ ಗಮನಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ದೇಶಾಭಿಮಾನ ಉಕ್ಕಿ ಬರುತ್ತೆ. ನಮ್ಮ ದೇಶಕ್ಕೆ ತ್ಯಾಗ ಬಲಿದಾನ ಕೊಟ್ಟವ್ರನ್ನ ಸ್ಮರಿಸುವ ಗೌರವಿಸುವ. ಇದೀಗ ನೋಡ್ತಾ ಇದ್ದೀವಿ ರಾಜರಾಜೇಶ್ವರಿ हिमालय की गोद से लेकर केरला के बैक वाटर्स तक हमारे फैमिली ने इतना घुमा के हम और घूमना चाहते हैं. ಈ ಒಂದು ತಂಡ ಪಥ ಸಂಚಲನದಲ್ಲಿ ಭಾಗಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ಸೂಚಿಸ್ತಾ ಇದ್ದಾರೆ. ಇನ್ನೀಗ ಭಾರತ ಸೇವಾದಳ ನಿಧಿ ಅವರ ಮುಂದಾಳತ್ವದಲ್ಲಿ ಈ ಒಂದು ತಂಡ ಅದ್ಭುತವಾಗಿ ಪಥ ಸಂಚಲನದಲ್ಲಿ ಗೌರವವನ್ನ ಸೂಚಿಸ್ತಾ ಇದೆ. ಇಲ್ಲಿ ಎಲ್ಲರೂ ಒಂದೇ, ಯುವ ಮನಸ್ಸುಗಳು ಒಟ್ಟಿಗೆ ಸೇರಿದ್ರೆ ದೇಶವನ್ನ ಕಟ್ಟೋದಕ್ಕೆ ಸಾಧ್ಯ ಅನ್ನೋದನ್ನ ಮತ್ತೆ ಮತ್ತೆ ನೆನಪಿಸ್ತಾ ಇದ್ದಾರೆ. ಅಂಥದ್ದೊಂದು ಗೌರವವನ್ನ ಈ ಪಥ ಸಂಚಲನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀಡ್ತಾ ಇದ್ದಾರೆ. ಆ ಗೌರವವನ್ನ ಸ್ವೀಕರಿಸ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಇನ್ನೀಗ ಗವರ್ಮೆಂಟ್ ಮಾಡೆಲ್ ಪ್ರೈಮರಿ ಶಾಲೆ ನಾಗಶೆಟ್ಟಹಳ್ಳಿ ಬೆಂಗಳೂರು ರಕ್ಷಿತಾ ಎಂ ಅವರ ಒಂದು ಮುಂದಾಳತ್ವದಲ್ಲಿ ಬರ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳ ಒಂದು ಅದ್ಭುತವಾದಂಥ ವೈಖರಿ ಗಮನಿಸಿದಾಗ ಸರ್ಕಾರಿ ಶಾಲೆಯ ಜವಾಬ್ದಾರಿ ನಮಗೆ ನೆನಪಾಗ್ತಾ ಹೋಗುತ್ತೆ. ಸರ್ಕಾರಿ ಶಾಲೆಯಿಂದ ಬೆಳೆದು ಬಂದವರೆಲ್ಲರೂ ಕೂಡ ದೇಶವನ್ನ ಕಟ್ಟುವ ಕೆಲಸ ಮಾಡಿದ್ದಾರೆ. ಇನ್ನೀಗ ಮುಖ್ಯಮಂತ್ರಿಗಳ ಗೌರವ ರಕ್ಷೆ ಗವರ್ಮೆಂಟ್ ಮಾಡೆಲ್ ಪ್ರೈಮರಿ ಶಾಲೆ ವೆಂಕಟಾಪುರ
ಈ ಒಂದು ಶಾಲೆಯ ವಿದ್ಯಾರ್ಥಿನಿಯರು ವರಲಕ್ಷ್ಮಿ ಅವರ ಮುಂದಾಳತ್ವದಲ್ಲಿ, ಅವರ ನಾಯಕತ್ವದಲ್ಲಿ ಪಥ ಸಂಚಲನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವವನ್ನ ನೀಡ್ತಾ ಇದ್ದಾರೆ. ಹೆಣ್ಣಿರಲಿ ಗಂಡಿರಲಿ ದೇಶದ ಅಭಿಮಾನ ಸದಾ ಇರಲಿ. ಫ್ಲಾರೆನ್ಸ್ ಪಬ್ಲಿಕ್ ಶಾಲೆ ಆರ್ಟಿ ನಗರ ಬೆಂಗಳೂರು ಜಯನಾ ಹುಸೇನ್ ಅವರ ಮುಂದಾಳತ್ವದಲ್ಲಿ ಈ ಒಂದು ವಿಶೇಷವಾದಂತಹ ಗೌರವವನ್ನ ನೀಡಲಾಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ರಕ್ಷೆಯನ್ನ ಅಥವಾ ಅವರಿಂದ ಆ ಒಂದು ಗೌರವವನ್ನ ಸ್ವೀಕರಿಸಲು ನಾವು ಗಮನಿಸ್ತಾ ಇದ್ದೀವಿ. ವಿಶೇಷವಾದಂತ ಮಕ್ಕಳನ್ನ ಸಮರ್ಥನಂ ವಾಸಿಂ ಅಕ್ರಮ್ ಅವರ ಮುಂದಾಳತ್ವದಲ್ಲಿ ರಮಣಶ್ರೀಯ ವಿಶೇಷ ಚೇತನ ಮಕ್ಕಳು, ದಿವ್ಯಾಂಗರು ನಾವಿಲ್ಲಿ ನೋಡ್ತಾ ಇದ್ದೇವೆ. ಖಂಡಿತ ಅವರನ್ನ ಅಭಿಮಾನಿಸಿ ವಂದಿಸೋಣ. ದೇಶದ ಔನ್ನತ್ಯಕ್ಕೆ ನಾವು ಜೊತೆಯಲ್ಲಿದ್ದೇವೆ. ಏನೇಗ ಗಮನಿಸ್ತಾ ಇದ್ದೀವಿ ರಮಣಶ್ರೀ ಶಾಲೆಯ ಮಕ್ಕಳನ್ನ ಅರುಣ್ ಕುಮಾರ್ ಅವರ ನಾಯಕತ್ವದಲ್ಲಿ ಎಲ್ಲವೂ ಕೂಡ ನಾವು ವಿಶಿಷ್ಟವಾಗಿ ಗಮನಿಸಿದಾಗ ಪ್ರತಿಯೊಬ್ಬರೂ ಕೂಡ ಅರ್ಹರಿದ್ದಾರೆ ದೇಶದ ನಾಗರಿಕರಾಗಿ ದೇಶಕ್ಕೆ ಗೌರವ ಸೂಚಿಸೋದಕ್ಕೆ. ಅಂಥದ್ದೊಂದು ವಿಶೇಷ ಚೇತನರ ಮಕ್ಕಳು ಇಲ್ಲಿ ನಾವು ಗಮನಿಸಿದ್ವಿ. ಇನ್ನೀಗ ಕ್ರಿಸ್ತು ಜಯಂತಿ ಕಾಲೇಜ್ ಎನ್ಸಿಸಿ ಬ್ಯಾಂಡ್ ಜೂನಿಯರ್ ಅಂಡರ್ ಆಫೀಸರ್ ಶ್ರೀಕಾಂತ್ ಬಿಎಂ ಅವರ ನೇತೃತ್ವದಲ್ಲಿ ಅದ್ಭುತವಾದಂತ ಬ್ಯಾಂಡ್ ವಾದನವನ್ನ ನಾವು ಗಮನಿಸ್ತಾ ಇದ್ವಿ. ಕ್ರಿಸ್ತು ಜಯಂತಿ ಕಾಲೇಜ್ ಎನ್ಸಿಸಿ ಬ್ಯಾಂಡ್. ಮಾನ್ಯ ಮುಖ್ಯಮಂತ್ರಿಗಳದ್ದು ಕೂಡ ಅದೊಂದು ಅಭಿಮಾನ ಇದೆ, ದೇಶದ ಬಗ್ಗೆ ಗೌರವ ಇದೆ. ಎಲ್ಲವನ್ನೂ ಕೂಡ ಇದೀಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ರಕ್ಷೆಯನ್ನ ನೀಡ್ತಾ ಇದ್ದಾರೆ. ಪ್ರೆಸಿಡೆನ್ಸಿ ಸ್ಕೂಲ್ ನಂದಿನಿ ಲೇಔಟ್ ಬೆಂಗಳೂರು ಯಶಸ್ವಿ ಪಾಟೀಲ್ ಅವರ ಮುಂದಾಳತ್ವದಲ್ಲಿ ಪ್ರೆಸಿಡೆನ್ಸಿ ಸ್ಕೂಲ್ ನಂದಿನಿ ಲೇಔಟ್ ಬೆಂಗಳೂರು ಇವರೆಲ್ಲರೂ ಕೂಡ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದಾಗ ಹಲವು ದಿನಗಳನ್ನ ವಿಜ್ಞಾನಕ್ಕೆ ಅಭ್ಯಾಸವನ್ನ ಮಾಡಿ ತದನಂತರ ಇಲ್ಲಿಗೆ ಬರ್ತಾರೆ. ಹಾಗಾಗಿ ಅಂಥದ್ದೊಂದು ವಿಶೇಷವಾದದನ್ನು ನಾವು ಗಮನಿಸ್ತಾ ಇದ್ದೀವಿ. ಪೊಲೀಸ್ ಪಬ್ಲಿಕ್ ಶಾಲೆಯ ಬ್ಯಾಂಡ್ ಮಕ್ಕಳು ಕೂಡ ಇಲ್ಲಿ ಹಿಂದಿನ ಸ್ಥಾನದಲ್ಲಿ ಬರ್ತಾ ಇದ್ದಾರೆ. ನಾವೀಗ ಈ ಶಾಲೆಯ ಮಕ್ಕಳನ್ನ ಗಮನಿಸಿದ್ವಿ. ಇದೀಗ ನೋಡ್ತಾ ಇದ್ದೀವಿ ಪೊಲೀಸ್ ಪಬ್ಲಿಕ್ ಸ್ಕೂಲ್ ಬ್ಯಾಂಡ್ ಆರುಷಿ ಪ್ರದೀಪ್ ಮೆನನ್ ಅತ್ಯಂತ ವಿಶೇಷವಾಗಿ ಆ ಒಂದು ವಾದನದ ಮೂಲಕ ಕೂಡ ದೇಶಾಭಿಮಾನವನ್ನ ವ್ಯಕ್ತಪಡಿಸುವಂಥದ್ದನ್ನ ಇಲ್ಲಿ ಪೊಲೀಸ್ ಪಬ್ಲಿಕ್ ಶಾಲೆಯ ಬ್ಯಾಂಡ್ ತಂಡ ಪ್ರಸ್ತುತಪಡಿಸ್ತಾ ಇದೆ. ಈಗ ತಿಲಕ್ ಮೆಮೋರಿಯಲ್ ಹೈಸ್ಕೂಲ್ ಮಾಗಡಿ ರೋಡ್ ಕನಿಷ್ಕಾರ್ ಎಂ ಅವರ ಮುಂದಾಳತ್ವದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ತಿಲಕ್ ಮೆಮೋರಿಯಲ್ ಹೈಸ್ಕೂಲ್ ಮಾಗಡಿ ರೋಡ್ ಇಲ್ಲಿ ಎಲ್ಲ ಶಾಲೆಯ ಮಕ್ಕಳಿಗೂ ಕೂಡ ಭಾಗವಹಿಸುವಂತ ಅವಕಾಶಗಳನ್ನ ಕಲ್ಪಿಸಿಕೊಡ್ತಾರೆ. ಯಾಕಂದ್ರೆ ಎಲ್ಲರಲ್ಲೂ ಕೂಡ ದೇಶಾಭಿಮಾನ ಇರಬೇಕಾಗತ್ತೆ. ಆ ದೇಶಾಭಿಮಾನದ ಗೌರವ ಪ್ರತಿಯೊಬ್ಬರಲ್ಲೂ ಮೂಡಬೇಕು ಅಂತ ಹೇಳಿದ್ರೆ ಇಂಥ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ನಮಗೆ ವಿಶೇಷವಾಗಿ ಮಾನ್ಯವಾಗುತ್ತೆ. ಜೊತೆಗೆ ಮುಂದೆ ನಿಶಾಂತ್ ಅವರ ಮುಂದಾಳತ್ವದಲ್ಲಿ ಸೈಂಟ್ ಫ್ರಾನ್ಸಿಸ್ ಸ್ಕೂಲ್ ಬಾಗ್ಲೂರು ಅವರ ಮುಂದಾಳತ್ವದಲ್ಲಿ ನಾವು ಈಗ ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ. ಎಲ್ಲರೂ ಅಷ್ಟೇನೆ ವಿಶೇಷವಾಗಿ ಅದನ್ನ ಪಥಸಂಚಲನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗೆ ಪ್ರೆಸಿಡೆನ್ಸಿ ಸ್ಕೂಲ್ NGEF ಲೇಔಟ್ ಕಸ್ತೂರಿ ನಗರ ಬೆಂಗಳೂರು ಆರ್ಕೆ ಭುವನ್ ಅವರ ಮುಂದಾಳತ್ವದಲ್ಲಿ ಇನ್ನೊಂದು ತಂಡ ಕೂಡ ಇಲ್ಲಿ ಭಾಗವಹಿಸ್ತಾ ಇದೆ. ಎಲ್ಲರೂ ಕೂಡ ಅಂದ್ರೆ ನಾವು ಇಲ್ಲಿ ಇವ್ರನ್ನೆಲ್ಲ ಗಮನಿಸಿದಾಗ ಏನನ್ಸತ್ತೆ, ಒಂದು ಕಾರ್ಯಕ್ರಮದ ಭಾಗವಾಗಬೇಕು ಅಂದ್ರೆ ದೇಶದ ಗೌರವ ಅಂತ ಹೇಳಿದ್ರೆ ಇಲ್ಲಿ ಗೊತ್ತಾಗ್ತಾ ಇರತ್ತೆ. ಇಲ್ಲಿ ನೋಡಿ ಪ್ರೆಸಿಡೆನ್ಸಿ ಸ್ಕೂಲ್ NGEF ಲೇಔಟ್ ಕಸ್ತೂರಿ ನಗರ ಆರ್ಕೆ ಭುವನ್ ಅವರ ಮುಂದಾಳತ್ವದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಹಾಗೆ ಇಂಗ್ಲಿಷ್ ಬ್ಯಾಂಡ್ ಮೈಸೂರು RPI ಮಂಜುನಾಥ್, CAR ಬ್ಯಾಂಡ್ ARSI ಆಂಟನಿ ಸೋಮರ್, ಹಾಗೆ KSRP ಬ್ಯಾಂಡ್ HC ಸಿದ್ಧಲಿಂಗಮೂರ್ತಿ, ಹಾಗೆ BSF ಬ್ಯಾಂಡ್ ASI ಜ್ಞಾನಂ ಇವರೆಲ್ಲರ ಸಮೂಹದೊಟ್ಟಿಗೆ ಎಲ್ಲರೂ ಕೂಡ ಒಟ್ಟಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಗೌರವವನ್ನು ನೀಡ್ತಾ ಇದ್ದಾರೆ. ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಆ ವಿಶೇಷವಾದಂತಹ ಕ್ಷಣವನ್ನ ಸಾಕ್ಷೀಕರಿಸೋದಕ್ಕೆ ನಾವೆಲ್ಲರೂ ಕೂಡ ದೂರದರ್ಶನ ಚಂದನ ವಾಹಿನಿಯ ಈ ಒಂದು ವಿಶೇಷ ಕಾರ್ಯಕ್ರಮದ ಮೂಲಕ ನಾವು ಕೂಡ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಒಂದು ಅದ್ಭುತ ಕ್ಷಣವನ್ನ ಸಾಕ್ಷೀಕರಿಸೋದಕ್ಕೆ ಸಾಧ್ಯವಾಯಿತು. ಆ ಭಾರತದ ಹೆಮ್ಮೆಯ ಕ್ಷಣಗಳನ್ನ ನಾವೆಲ್ಲರೂ ಕೂಡ ಸಂಭ್ರಮಿಸೋದಕ್ಕೆ ಇದು ಸಾಕ್ಷಿಯಾಗಿರುವಂಥದ್ದು. ಅಂಥದ್ದೊಂದು ಸಂಭ್ರಮವನ್ನ ನಾವು ಈ ಪಥ ಸಂಚಲನದಲ್ಲಿ ಎಲ್ಲವನ್ನೂ ಕೂಡ ಕುಲಂಕಷವಾಗಿ ಗಮನಿಸ್ತಾ ಇದ್ದೇವೆ. ಅಂಥದ್ದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಒಂದೇ ಎನ್ನುವ ಮನೋಭಾವದ ಜೊತೆಗೆ ಮತದ ಬಿರುಕುಗಳನ್ನು ತೊರೆವ, ನುಡಿಗಳೊಡಕುಗಳನ್ನು ಮರೆವ, ತೊತ್ತ ತೊಡಕುಗಳನ್ನು ಬೀರಿವ, ಸ್ವಾತಂತ್ರ್ಯದ ಸ್ವರ್ಗಕ್ಕೇರೆ ಪುಣ್ಯ ರೇಣಿ ಮೆಟ್ಟಿಲು ಅನ್ನುವಂಥ ಸಾಲುಗಳ ಜೊತೆಗೆ
ಈ ಒಂದು ಸಂಭ್ರಮವನ್ನ ನಾವೆಲ್ಲರೂ ಕೂಡ ಸಾಕ್ಷೀಕರಿಸಿದ್ದೇವೆ. ಒಂದು ವಿಶೇಷವಾದಂತಹ ಈ ಪಥ ಸಂಚಲನವನ್ನ ನಾವು ಗಮನಿಸ್ತೇವೆ. ಒಂದು ದೇಶಕ್ಕೆ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದಂತ ಎಲ್ಲರನ್ನು ಸ್ಮರಿಸೋದು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ನಾವೆಲ್ಲರೂ ಕೂಡ ಭಾರತದ ಬಗ್ಗೆ ಇರುವಂತಹ ಅಭಿಮಾನವನ್ನ ಮತ್ತೆ ಮತ್ತೆ ನಾವು ಹೆಮ್ಮೆ ಪಟ್ಟು ಸಂಭ್ರಮಿಸೋದರ ಜೊತೆಗೆ ದೇಶಕ್ಕೆ ನಾವು ಹೇಗೆ ಕೊಡುಗೆ ಆಗೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ಅತಿ ಮುಖ್ಯ ಗಣ್ಯರ ಒಂದು ವಿಶೇಷವಾದಂತ ಅಂಕಣದಲ್ಲಿ ಬಂದು ಆಸೀನರಾಗಿದ್ದಾರೆ. ಇನ್ನು ಮುಂದೆ ನಡೆಯುವಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡೋದಕ್ಕೆ ಅವರು ಕೂಡ ಸನ್ನಿಹಿತವಾಗಿದ್ದಾರೆ. ಒಟ್ಟಾರೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಸಂಭ್ರಮ ಇದೆಲ್ಲವೂ ಕೂಡ ಪಥ ಸಂಚಲನದ ಮೂಲಕ ಒಂದು ವಿಶೇಷವಾದಂತಹ ಗೌರವ ಅದಾಗಿತ್ತು. ಆದ್ರೆ ಈಗ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಒಂದು ಕ್ಷಣಗಣನೆ ಅನ್ನೋ ರೀತಿಯಲ್ಲಿ ಜೊತೆಯಲ್ಲಿದ್ದೇವೆ. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಆರಂಭ ನಾಡಗೀತೆ ಮತ್ತು ರೈತ ಗೀತೆಯ ಜೊತೆಗೆ ರಸಋಷಿ ಕುವೆಂಪು ಅವರನ್ನ ಸ್ಮರಿಸ್ತೀವಿ. ಈ ಎರಡೂ ಗೀತೆಗಳನ್ನ ಪ್ರಸ್ತುತಪಡಿಸೋರಿದ್ದಾರೆ ಶ್ರೀ ಮಂಜುನಾಥ್ ಬಿ ಸಿದ್ದರಾಜು, ಶ್ರೀಮತಿ ಐಶ್ವರ್ಯ ಮಹೇಶ್, ಶ್ರೀ ಮತಿಗುಂಟೆ ಕೃಷ್ಣಮೂರ್ತಿ, ಶ್ರೀಮತಿ ನಾಗಚಂದ್ರಿಕಾ ಭಟ್, ಶ್ರೀ ಪದ ದೇವರಾಜ್, ಶ್ರೀ ಸಬನಳ್ಳಿ ರಾಜು ಮತ್ತು ತಂಡದ ವೃಂದ ನಾಡಗೀತೆಯ ಒಟ್ಟಿಗೆ ಕಾರ್ಯಕ್ರಮದ ಆರಂಭ. ದೇಶಕ್ಕೆ ಗೌರವ ಒಂದು ಕಡೆಯಾದ್ರೆ ನಾಡಿಗೂ ಕೂಡ ಗೌರವ, ಅದರೊಟ್ಟಿಗೆ ರೈತ ಗೀತೆಗೂ ಕೂಡ ನಾವು ಅರ್ಪಣೆ ಮಾಡ್ತಾ ರೈತರಿಗೆ ಗೌರವ.
ಬೆಳಕಲಿರಲಿ ತನ್ನಿ ಕಾಯವ ಬಿಡಲೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಿರಲಿ ಹಾರಲಿ ಗರ್ಭಗೆ ಮುಕುಟವೇ ಒಟ್ಟಿಗೆ ಹಾಕಲಿ ಸೈನಿಕರೆಲ್ಲ ಒಟ್ಟಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತಿರುವುದ ನಮ ಬಿಡುವುದೇ ಇಲ್ಲ ಬಿತ್ತಿರುವುದ ನಮ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಮಾಡಿದು ನಮ್ಮಿ ನಾಗರಿಕತೆ ಸಿರಿ ಮಣ್ಣೊಣಗೆ ಗೆಲಿನಾಶಯದೇ ಹಿಡಿದ ಕೈಯಾದಾರದಿ ಕರೆಗಳು ದರ್ಪಗಳಾಡಿದರು ಹೇಗಿಲ ಬರೆದರು ನೀರರು ಬೆಳೆದರು ಶಿಲ್ಪಿಗಳೆಸೆದರು ಕವಿಗಳು ಬರೆದರು ಶಿಲ್ಪಿಗಳೆಸೆದರು ಕವಿಗಳು ಬರೆದರು ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರು ಅರಿಯದೆಯಲು ಕಥೆಯನ್ನವ ನೀಡುವರು ಫಲಗಳು ಬಯಸದೆ ಅತಿ ಸುಖ ಗಳಿಸದೆ ದುಡಿವರ ಗೌರವ ಕಾರಿದರೆ ಹೇಗಿರ ಕುಲದೊಳ ಗಲಗಿರೆ ಕರ್ಮ ನೇಗಿಲ ಕುಲದೊಳ ಗಲಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ 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 ರೈತ ಗೀತೆಯನ್ನ ಸಾದರಪಡಿಸಿದ ಸಂಭ್ರಮದ ಈ ಸಂಭ್ರಮಕ್ಕೆ ನಾಡಿಗೊಂದು ಗೌರವ ರೈತರಿಗೊಂದು ಗೌರವವನ್ನ ಸಲ್ಲಿಸ್ತಾ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮದ ಮುಖ್ಯ ಭಾಗಕ್ಕೆ ಹೆಚ್ಚಿಟ್ಟಿದ್ದೇವೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಯಲಹಂಕ ಬೆಂಗಳೂರು ಇದೀಗ ಜಯ ಭಾರತಿ ಎನ್ನುವಂತ ಶೀರ್ಷಿಕೆಯಲ್ಲಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸ್ತಾ ಇದೆ. ವಿಶೇಷವಾಗಿ ಈ ಒಂದು ಪರಿಕಲ್ಪನೆ ನಿರ್ದೇಶನ ಆರ್ಯಭಟ ಮತ್ತು ಕೆಂಪೇಗೌಡ ಪ್ರಶಸ್ತಿ ಪಡೆದಂತ ಮಹೇಶ್ ಕುಮಾರ್ ಟಿ ವಹಿಸಿದ್ದಾರೆ. ಇದಕ್ಕೆ ಮಾರ್ಗದರ್ಶನ ಶ್ರೀಯುತ ಹನುಮಂತರಾಯ ಡಿ, ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಉತ್ತರ ಜಿಲ್ಲೆ ಮಾಡಿದ್ದಾರೆ. ನೇತೃತ್ವ ಶ್ರೀಯುತ ಡಿಆರ್ ರಾಮಮೂರ್ತಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಉತ್ತರ ವಲಯ 4, ಹಾಗೆ ಮೇಲ್ವಿಚಾರಣೆ ಶ್ರೀ ನರಸಿಂಹಯ್ಯ, ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಬೆಂಗಳೂರು ಉತ್ತರ, ಶ್ರೀ ಮುನಿನಾರಾಯಣ, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರು ಬೆಂಗಳೂರು ಉತ್ತರ ವಲಯ 4, ಶ್ರೀಮತಿ ಕನ್ನಮ್ಮ ಎಸ್, ಉಪ ಪ್ರಾಂಶುಪಾಲರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಯಲಹಂಕ ಬೆಂಗಳೂರು, ಗೀತರಚನೆ ಮಹೇಶ್ ಲಲಿತ ಕಲಾ ಸಂಸ್ಥೆ ಬೆಂಗಳೂರು, ಸಹಕಾರ ವಿಶೇಷವಾಗಿ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗ. 750 ವಿದ್ಯಾರ್ಥಿಗಳು. ಭಾರತ ಹಿಂದೊಮ್ಮೆ ಬ್ರಿಟಿಷರ ಹಿಡಿತದಲ್ಲಿದ್ದು ಸದಾಕಾಲ ವ್ಯಥಿತವಾಗಿತ್ತು. ಮುನ್ನಡೆಯ ಚಿತ್ರಗಳಿಗೆ ಸ್ವಾತಂತ್ರ್ಯ ತಡೆಯೊಡ್ಡಿತು. ಬ್ರಿಟಿಷರ ದಬ್ಬಾಳಿಕೆಯಿಂದ ನಲುಗಿ ಹೋಗಿತ್ತು. ಭಾರತ ಇವುಗಳಿಂದ ನೊಂದು ಬೆಂದು ತಮ್ಮ ದುಸ್ಥಿತಿಗೆ ಮರುಗುತ್ತಾ ಕರಾಳ ದಿನಗಳ ಬಂಧನದಲ್ಲಿದ್ದರು ಭಾರತೀಯರು. ತಮ್ಮವರ ನೋವು ಸಂಕಟಗಳನ್ನ ಕಂಡು ನಲುಗಿದ ಕೆಚ್ಚೆದೆಯ ಭಂಟರು, ಕೆಚ್ಚೆದೆಯ ಕಲಿಗಳು ಬ್ರಿಟಿಷರ ವಿರುದ್ಧ, ಅವರ ದಬ್ಬಾಳಿಕೆಯ ವಿರುದ್ಧ ತೊಡೆ ತಟ್ಟಿ ನಿಂತರು. ಕರ್ನಾಟಕದ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಮುಂತಾದ ಕಲಿಗಳು ಮುಂಚೂಣಿಯಲ್ಲಿ ನಿಂತವರು. ಸ್ವಾತಂತ್ರ್ಯ ಭಾರತದ ಕನಸು ಮುಂದೊಮ್ಮೆ ಹಲವಾರು ತಿರುವುಗಳು ಪಡೆದು ಸ್ವಾತಂತ್ರ್ಯ ಪಡೆಯುವುದಕ್ಕೆ ಸಾಧ್ಯವಾಯಿತು. ಭಾರತಾಂಬೆಯು ಸಂತೋಷವಾಗ್ತಾಳೆ, ದಾಸ್ಯದ ಸಂಕೋಲೆಯಿಂದ ಬಿಡುಗಡೆ ಹೊಂದ್ತಾಳೆ. ಅಂತಹ ಸಂಭ್ರಮದ ಆಚರಣೆಯೇ ಜಯ ಭಾರತಿ. ಈ ನೃತ್ಯ ರೂಪಕವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಯಲಹಂಕದ ಮಕ್ಕಳು ಪ್ರಸ್ತುತಪಡಿಸುತ್ತಾರೆ. ನಿರ್ದೇಶನ ನಾಡಪ್ರಭು ಕೆಂಪೇಗೌಡ ಹಾಗೂ ಆರ್ಯಭಟ ಪ್ರಶಸ್ತಿ ಪುರಸ್ಕೃತ ಮಹೇಶ್ ಕುಮಾರ್ ಟಿ. ಭಾರತ ಹಿಂದೊಮ್ಮೆ ಬ್ರಿಟಿಷರ ಹಿಡಿತದಲ್ಲಿದ್ದು ಸದಾಕಾಲ ವ್ಯಥಿತವಾಗಿತ್ತು. ಮುನ್ನಡೆಯ ಚಕ್ರಗಳಿಗೆ ಅಸ್ವಾತಂತ್ರ್ಯ ತಡೆಯೊಡ್ಡಿತ್ತು. ಬ್ರಿಟಿಷರ ದಬ್ಬಾಳಿಕೆಯಿಂದ ನೊಲುಗಿ ಹೋಗಿತ್ತು ಭಾರತ. ಇವುಗಳಿಂದ ನೊಂದು ಬೆಂದು ತಮ್ಮ ದುಸ್ಥಿತಿಗೆ ಮರುಗುತ್ತ ಕರಾಳಗಳ ಬಂಧನದಲ್ಲಿದ್ದರೂ ಭಾರತೀಯರು
ತಮ್ಮವರ ನೋವು ಸಂಕಟಗಳನ್ನು ಕಂಡು ನಲುಗಿದ ಕೆಚ್ಚದೆಯ ಭಂಟರು, ಕೆಚ್ಚದೆಯ ಕಲಿಗಳು ಬ್ರಿಟಿಷರ ವಿರುದ್ಧ, ಅವರ ದಬ್ಬಾಳಿಕೆಯ ವಿರುದ್ಧ ತೊಡೆ ತಟ್ಟಿ ನಿಂತರು. ಕರ್ನಾಟಕದ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಮುಂತಾದ ಕಲಿಗಳು ಮುಂಚೂಣಿಯಲ್ಲಿ ನಿಂತರು. ಸ್ವತಂತ್ರ ಭಾರತದ ಕನಸು ಮುಂದೊಮ್ಮೆ ಹಲವಾರು ತಿರುವುಗಳನ್ನು ಪಡೆದು ಸ್ವಾತಂತ್ರ್ಯ ಪಡೆಯಲು ಸಾಧ್ಯವಾಯಿತು. ಭಾರತಾಂಬೆ ಸಂತೋಷಿತಳಾದಳು. ದಾಸ್ಯ ಸಂಕೋಲೆಯಿಂದ ಬಿಡಿಸಿಕೊಂಡು ಹೊರಬಂದಳು. ಅಂತಹ ವೀರ ಧೀರರನ್ನು ನೆನೆಯುವ ದಿನವೇ ಸ್ವಾತಂತ್ರ್ಯ ಬಂದ ದಿನ, ಭಾರತ ವಿಜೃಂಭಿಸಿದ ದಿನ, ಸ್ವಾತಂತ್ರ್ಯದ ಕನಸು ನನಸಾದ ದಿನ. ಹಾಗಾಗಿ ನಾವು ನೀವೆಲ್ಲರೂ ಕೂಡಿ ಹೇಳೋಣ, ಜಯ ಭಾರತಿ. ಶೌರ್ಯದ ಬಲಿದಾನದ ಇತಿಹಾಸವಿದು, ಸ್ವಾತಂತ್ರ್ಯದ ಸಿರಿಗಾನವಿದು. ಬಲಿದಾನದ ಇತಿಹಾಸವಿದು, ಸ್ವಾತಂತ್ರ್ಯದ ಸಿರಿಗಾನವಿದು. ಜಯ ಭಾರತಿ, ಜಯ ಭಾರತಿ, ಜಯ ಭಾರತಿ, ಜಯ ಗುಡ್ ಮಾರ್ನಿಂಗ್ ರಾಣಿ ಸಾಹೇಬರ್. ನಾವು ಇಲ್ಲಿಗೆ ಬಂದದ್ದು ಮನ್ರೋ ಸಾಹೇಬರ ಒಪ್ಪಂದದ ಪ್ರಕಾರ ನೀವು ನಮಗೆ ಕೊಡಬೇಕಾದ ಕಪ್ಪವನ್ನು ಕೇಳೋದಿಕ್ಕೆ. ಏನು ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕು? ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ಏಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತಿದೆ, ನಿಮಗೇಕೆ ಕೊಡಬೇಕು ಕಪ್ಪ? ಚೆನ್ನಮ್ಮ ರಾಣಿ, ಕಿತ್ತೂರು ರಾಣಿಯದು ಕಪ್ಪ ಕೇಳುವವನ ನಾಲಿಗೆ ಕೇಳುವುದು. ಬದುಕುವ ಆಸೆ ನಿಮಗೂ ಇಲ್ಲ, ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ. ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ನಿಮಗೆ ತಕ್ಕ ಉತ್ತರ ರಣರಂಗದಲ್ಲಿ ಕೊಡುತ್ತೇನೆ. ಯುದ್ಧಕ್ಕೆ ಸಿದ್ಧರಾಗಿ. ಇಲ್ಲವೇ ಸ್ವರ್ಗ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಭಾರತ ಮಾತೆಯ ಬಂಧನ ಬಿಡಿಸಲು ವೀರ ಕಹಳೆಯ ನೂರಿದಳು. ಶೌರ್ಯ ಖಡ್ಗವ ಪಿಡಿದಳು, ಯಾಕರೆ ರುಂಡ ತರಿದಳು. ಆಗಲೂ ಸದೆ ಬಡಿದಳು, ವೀರ ಬನಿತೆ ಚೆನ್ನಮ್ಮ, ಕಿತ್ತೂರ ರಾಣಿ ಚೆನ್ನಮ್ಮ, ಕನ್ನಡ ಮಾತೆ ಚೆನ್ನಮ್ಮ. ಕಿತ್ತೂರ ರಾಣಿ ಚೆನ್ನಮ್ಮ, ಕನ್ನಡ ಮಾತೆ ಚೆನ್ನಮ್ಮ. ಜಯ ಭಾರತಿ, ಜಯ ಭಾರತಿ, ಜಯ ಭಾರತಿ, ಜಯ ಭಾರತಿ, ಜಯ ಭಾರತಿ, ಜಯ ಭಾರತಿ.
ಬಲಿದಾನಿಯಾದ ವೀರ ಬಲಿದಾನಿಯಾದ ಮಾತೆಯ ಋಣ ತೀರಿಸಿದ. ನಾನೊಬ್ಬ ಹೋದ್ರೆ ಏನಾಯ್ತು? ನನ್ನಂತೆ ಕೋಟಿ ಕೋಟಿ ಜನಗಳ ನುಗ್ಗಿ ನಿನ್ನ ಬಂಧನ ಕಳೆದೇ ಕಳಿತಾರ. ಇದು ಸತ್ಯ, ಸತ್ಯ. ನಮ್ಮವನೆಂದು ನಂಬಿದ ತಪ್ಪಿಗೆ, ನಮ್ಮವನೆಂದು ನಂಬಿದ ತಪ್ಪಿಗೆ ಪ್ರಾಣ ಸೆತ್ತನು ಕಂಬನಿ ಕರೀತು ಕನ್ನಡ ಜನತೆ. ಅಯ್ಯೋ ಅಯ್ಯೋ ಮಾತೆ, ಭಾರತ ಮಾತೆ, ಭಾರತ ಮಾತೆ. ನಾಡಿನ ಸ್ವಾತಂತ್ರ್ಯಕ್ಕಾಗಿ ವೀರಾವೇಶದಿಂದ ಹೋರಾಡಿ ತಾಯ್ನಾಡಿನ ಸ್ವಾತಂತ್ರ್ಯಕ್ಕೆ ತನ್ನನ್ನೇ ಬಲಿಯಾಗಿಸಿಕೊಂಡು ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿದ ಇಂತಹ ವೀರನಿಗೆ ಇದು ಕೋಟಿ ನಮನ. ಜಯ ಭಾರತಿ, ಜಯ ಜಯವಿರಲಿ ಎಲ್ಲ ಜನಾಂಗಕ್ಕೆ, ಸುಖವಿರಲಿ ಎಲ್ಲ ಸಮುದಾಯಕ್ಕೆ. ಜೈ ಭಾರತಿ ತಂಡಕ್ಕೆ ವಂದನೆಗಳು. ಮುಂದಿನ ಪ್ರಸ್ತುತಿ ಸರ್ಕಾರದ 5 ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾಹಿತಿಗಳನ್ನ ಒಳಗೊಂಡಿರುವಂತಹ ಪ್ರದರ್ಶನ. ಶಕ್ತಿ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಧ್ವನಿ. Circle it. Circle, you let me circle it. I can find anything if I circle it. Let me circle it, I'm like circle. When I'm hanging with my friends, I can circle it. I can find anything if I circle it. See something that you like, you can draw around it. Can you circle it? 'Cause I can circle it. See something that you like, you can draw around it.